ಜನವರಿ 1ರಿಂದ 31 ಜನವರಿವರೆಗೆ ರಸ್ತೆ ಸುರಕ್ಷಾ ಮಾಸಾಚರಣೆಯನ್ನು ಕರ್ನಾಟಕಾದ್ಯಂತ ಹಮ್ಮಿಕೊಂಡಿದ್ದೇವೆ. ನಮ್ಮ ಜೊತೆಗೆ ಕರ್ನಾಟಕ ಲೀಗಲ್ ಸರ್ವಿಸ್ ಅಥಾರಿಟಿಯ ಜೊತೆಗೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ನ್ಯಾಷನಲ್ ಹೈವೇ ಅಥಾರಿಟಿ, ಅಡ್ವೊಕೇಟ್ಸ್ ಅಸೋಸಿಯೇಷನ್, ಆಮೇಲೆ NGOs ಮತ್ತು ನಮ್ಮ ಡಿಸ್ಟಿಕ್ನಲ್ಲಿ ಎಲ್ಲ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ತಾಲೂಕು ಕಾನೂನು ಸೇವಾ ಸಮಿತಿ ಇವರುಗಳು ಸಹ ತಾಲೂಕು, ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ದಿವಸಕ್ಕೆ ಮಿನಿಮಮ್ ಒಂದು ಪ್ರೋಗ್ರಾಮ್ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಇದರ ಉದ್ದೇಶ ತಮಗೆಲ್ಲ ಗೊತ್ತಿದ್ದ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ವರ್ಷದಲ್ಲಿ ಸುಮಾರು 30,000 ಕೇಸ್ಗಳು ಆಗ್ತಾಯಿದ್ದಾವೆ. ಸೊ ಇದನ್ನು ನಾವು ಕಡಿಮೆ ಮಾಡಬೇಕು, ಡೆತ್ಗಳನ್ನು ಕಡಿಮೆ ಮಾಡಬೇಕು, ಆಕ್ಸಿಡೆಂಟ್ಗಳನ್ನು ಕಡಿಮೆ ಮಾಡಬೇಕು ಅಂತಂದರೆ ಜನರಿಗೆ ಇದ್ರ ಬಗ್ಗೆ ಪಬ್ಲಿಕ್ ಅವೇರ್ನೆಸ್ಸನ್ನು ಕೊಡಬೇಕು. ಸೊ ಎಲ್ಲ ಶಾಲೆಯಲ್ಲಿ, ಕಾಲೇಜುಗಳಲ್ಲಿ, ಪ್ರೀ ಯೂನಿವರ್ಸಿಟಿಯಲ್ಲಿ, ಟ್ರಾನ್ಸ್ಪೋರ್ಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಬಾರ್ ಅಸೋಸಿಯೇಷನ್ಗಳಲ್ಲಿ ನಾವು ಇದ್ರ ಬಗ್ಗೆ ಹೆಚ್ಚಿನ ಒಂದು ಪ್ರೋಗ್ರಾಮ್ಗಳನ್ನು ಮಾಡಿ ಜನರಿಗೆ ಮಾಹಿತಿಯನ್ನು ಕೊಡುವುದು. ಮುಖ್ಯವಾಗಿ ಯಂಗ್ ಜನ್ರೇಷನ್, ಯಾರು ಯಂಗ್ ಪಾಪ್ಯುಲೇಷನ್ ಇದೆ ಅವರನ್ನು ಟಾರ್ಗೆಟ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಅವೇರ್ನೆಸ್ಸನ್ನು ಕೊಟ್ಟು ಈ ಒಂದು ಆಕ್ಸಿಡೆಂಟ್ಗಳಾಗುವಂಥದ್ದು, ಅದರಿಂದ ಸಾವು ನೋವು, ಡಿಸೇಬಲ್ ಆಗುವಂಥದ್ದು ಕಡಿಮೆ ಆಗಬೇಕು ಎನ್ನುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಎರಡನೇದು, ಮೊನ್ನೆ ಲಾಸ್ಟ್ ವೀಕಲ್ಲಿ ಕೂಡ ನಮ್ಮ ಸುಪ್ರೀಂ ಕೋರ್ಟ್ ಕಮಿಟಿ ಆನ್ ರೋಡ್ ಸೇಫ್ಟಿ ಚೇರ್ಮನ್ ಅಭಯ್ ಮನೋಹರ್ ಸಪ್ರೆ ಅವರು ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಆ್ಯಂಡ್ ಪ್ರೆಸೆಂಟ್ಲಿ ಇಸ್ ದ ಚೇರ್ಮನ್. ಸೊ ಅವ್ರು ಬಂದಾಗಲೂ ಅವರು ಇದೇ ಥರದ್ದೊಂದು ಐಡಿಯಾ ಕೊಡ್ತಾಯಿದ್ರು. ಈಗ ಏನು ಮಲ್ಟಿನ್ಯಾಷನಲ್ ಕಂಪ್ನಿಗಳು, ಸಾಫ್ಟ್ವೇರ್ ಕಂಪ್ನಿಗಳು ಇರ್ತವೆ, ಪ್ರತಿಯೊಬ್ಬರು ಒಂದೊಂದು ವೆಹಿಕಲ್ ತೊಗೊಂಡೋಗೋದಕ್ಕೋಸ್ಕರ ನಾವೇ ಮ್ಯಾನೇಜ್ಮೆಂಟ್ ಕಮಿಟಿ ಜೊತೆ ಮೀಟಿಂಗ್ ಮಾಡಿ ಅಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ನಾವು ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ನೀವೇನು ಅಡ್ರೆಸ್ ಮಾಡಿದ್ರೆ ಅದೇ ಥರ ಒಂದು 40 ವೆಹಿಕಲ್ ಹೋಗೋದ್ರ ಬದಲು 40 ಜನ ಒಂದು ಬಸ್ಸಲ್ಲಿ ಹೋಗ್ತಾರೆ. ಹೌದು. ಸೊ ಅದು ಈಗ ಈ ಕ್ಯಾಂಪೇನ್ ಒಳಗಡೆ ಅದನ್ನು ಸೇರಿಸ್ಕೊತಾ ಇದ್ದೀವಿ. ಅವ್ರನ್ನೂ ಕೂಡ ಕರೆದು ಮೀಟಿಂಗ್ ಮಾಡಿ ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಯೂಸ್ ಮಾಡಿ ಅಂತ. ಈವನ್ ಅದರ್ವೈಸ್ ನೋಡಿ, ನಮ್ಮ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಅಥಾರಿಟಿಯಿಂದ ಪಬ್ಲಿಕ್ ಸರ್ವಿಸ್ ವೆಹಿಕಲ್ಗಳಿಗೆ ನಾವು ಪರ್ಮಿಷನ್ ಕೊಡ್ತೀವಿ. ಹಾಗೂ ಅಧಿಕಾರಿಗಳ ಜೊತೆ ಅವರ ಸಂಯೋಜನೆ ಜೊತೆ ಬಹಳ ಒಳ್ಳೆಯ ಒಂದು ಕೆಲಸವನ್ನು ಮಾಡಿ ಇದನ್ನು ಸಂಖ್ಯೆಯನ್ನು ಖಂಡಿತವಾಗೂ ಕಡಿಮೆ ಮಾಡಬೇಕು. ಇನ್ನೊಂದು, ಅಂಗವಿಕಲತೆ, ಎಕ್ಸ್ಟೆಂಟ್ ಆಫ್ ಹ್ಯಾಂಡಿಕ್ಯಾಪ್ ಏನಿದೆ, ಬದುಕಿರೋರ ಬಾಳು ಇನ್ನಷ್ಟು ಕಷ್ಟ. ಆ್ಯಂಡ್ ಅದನ್ನು ನಾವು ಈ ಮಟ್ಟದಲ್ಲಿ ನಾವು ಶ್ರಮವಹಿಸಿ ಅದನ್ನು ತಗ್ಗಿಸಿದ್ರೆ, ಕಡಿಮೆ ಮಾಡಬೇಕು, ನಿಜವಾಗಿಯೂ ಸಮಾಜಕ್ಕೆ ಕೊಡುಗೆ ನೀಡಿದಾಗೆ